ಶೀರ್ಷಿಕೆ: ಬಾಳೆಹಣ್ಣು ತಿನ್ನುವ ಅತ್ಯಂತ ಆರೋಗ್ಯಕರ ವಿಧಾನ. ಜೀರ್ಣಾಂಗ ತಜ್ಞರ ಸಲಹೆ. ಬಾಳೆಹಣ್ಣು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ತಿನ್ನಲಾಗುವ ಹಣ್ಣುಗಳಲ್ಲಿ ಒಂದಾಗಿದೆ. ಇದು ತ್ವರಿತವಾಗಿ ತಿನ್ನಲು ಸುಲಭ, ಅನುಕೂಲಕರ ಮತ್ತು ಹಲವಾರು ಪೋಷಕಾಂಶಗಳಿಂದ ಕೂಡಿದೆ. ಆದರೆ ಒಂದು ಆಸಕ್ತಿದಾಯಕ ವಿಷಯವೇನೆಂದರೆ, ಬಾಳೆಹಣ್ಣು ಹಣ್ಣಾಗುವಂತೆ ಅದರ ಪೌಷ್ಟಿಕ ಮೌಲ್ಯ ಮತ್ತು ಆರೋಗ್ಯದ ಪ್ರಯೋಜನಗಳು ಬದಲಾಗುತ್ತವೆ. ಗಟ್ಟಿಯಾದ ಹಸಿರು ಬಣ್ಣದಿಂದ ಮೃದುವಾದ ಕಂದು ಚುಕ್ಕೆಗಳಿರುವ ಹಣ್ಣಿನವರೆಗೆ, ಪ್ರತಿಯೊಂದು ಹಂತದಲ್ಲೂ ನಾರು, ಪಿಷ್ಟ, ವಿಟಮಿನ್ಗಳು ಮತ್ತು ಪ್ರತಿಆಕ್ಸೀಕರಣ ಪದಾರ್ಥಗಳ ಪ್ರಮಾಣ ಶಕ್ತಿಯ ಮಟ್ಟ ಮತ್ತು ರಕ್ತದಲ್ಲಿನ ಸಕ್ಕರೆಯ ಸಮತೋಲನಕ್ಕೂ ಪರಿಣಾಮ ಬೀರುತ್ತದೆ. ಕ್ಯಾಲಿಫೋರ್ನಿಯಾದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು EIMS, ಹಾರ್ವರ್ಡ್ ಹಾಗೂ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯಗಳಲ್ಲಿ ತರಬೇತಿ ಪಡೆದ ಜೀರ್ಣಾಂಗ ತಜ್ಞರಾದ ಡಾ. ಸೌರಭ್ ಸೇಥಿ ಅವರು ಬಾಳೆಹಣ್ಣು ತಿನ್ನುವ ಅತ್ಯಂತ ಆರೋಗ್ಯಕರ ವಿಧಾನವನ್ನು ವಿವರಿಸಿದ್ದಾರೆ. ಇದು ನಮ್ಮ ಅಂತರಾಂಗ ಆರೋಗ್ಯವನ್ನು ಉತ್ತಮವಾಗಿರಿಸಲು ಮಾತ್ರವಲ್ಲದೆ, ರಕ್ತದಲ್ಲಿನ ಸಕ್ಕರೆಯ ಸಮತೋಲನವನ್ನು ಕಾಪಾಡಲು ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಬಾಳೆಹಣ್ಣು ಹಣ್ಣಾಗುವ 4 ಹಂತಗಳನ್ನು ವಿವರಿಸಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಅದರ ಪೌಷ್ಟಿಕ ಗುಣಗಳು ಹೇಗೆ ಬದಲಾಗುತ್ತವೆ ಮತ್ತು ಯಾವ ಆರೋಗ್ಯ ಲಾಭಗಳನ್ನು ನೀಡುತ್ತವೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಹಂತ 1: ಹಸಿರು ಬಾಳೆಹಣ್ಣು. ಹಸಿರು ಬಾಳೆಹಣ್ಣುಗಳಲ್ಲಿ ಅಂತರಾಂಗದ ಆರೋಗ್ಯಕ್ಕೆ ಸಹಾಯ ಮಾಡುವ ಪೂರ್ವಜೀರ್ಣ ಪದಾರ್ಥಗಳು ಹೆಚ್ಚು ಇರುತ್ತವೆ. ಇವು ನಮ್ಮ ಅಂತರಾಂಗದಲ್ಲಿರುವ ಒಳ್ಳೆಯ ಜೀವಾಣುಗಳಿಗೆ ಆಹಾರವಾಗುತ್ತವೆ. ಸುಮಾರು 100 ಗ್ರಾಂ ಹಸಿರು ಬಾಳೆಹಣ್ಣಿನಲ್ಲಿ ಸುಮಾರು 3.5 ಗ್ರಾಂ ನಾರು ಮತ್ತು ಕೇವಲ 10 ಗ್ರಾಂ ಸಕ್ಕರೆ ಇರುವ ಬಾಳೆಹಣ್ಣು. ಡಾ. ಸೇಥಿ ಅವರ ಪ್ರಕಾರ, ಬಾಳೆಹಣ್ಣು ತಿನ್ನಲು ಅತ್ಯಂತ ಆರೋಗ್ಯಕರ ಹಂತವೆಂದರೆ ಸ್ವಲ್ಪ ಹಸಿರು ಇರುವ ಸಮಯ. ಈ ಹಂತದಲ್ಲಿ ಇದು ಅಂತರಾಂಗದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿರಿಸಲು ಸಹಾಯ ಮಾಡುತ್ತದೆ. ಸುಮಾರು 100 ಗ್ರಾಂನಲ್ಲಿ ಸುಮಾರು 2.5 ಗ್ರಾಂ ನಾರು ಇರುತ್ತದೆ. ಈ ಸಮಯದಲ್ಲಿ ಪಿಷ್ಟ ನಿಧಾನವಾಗಿ ಒಡೆದು ಹೋಗಲು ಆರಂಭವಾಗುತ್ತದೆ ಮತ್ತು ಪೊಟ್ಯಾಸಿಯಂ ಪ್ರಮಾಣ ಹಳದಿ ಬಾಳೆಹಣ್ಣು. ಸಂಪೂರ್ಣವಾಗಿ ಹಳದಿ ಬಣ್ಣದ ಬಾಳೆಹಣ್ಣುಗಳಲ್ಲಿ ಪ್ರತಿರೋಧಕ ಪಿಷ್ಟ ಕಡಿಮೆಯಾಗಿರಬಹುದು, ಆದರೆ ವಿಟಮಿನ್ ಮತ್ತು ಪ್ರತಿಆಕ್ಸೀಕರಣ ಪದಾರ್ಥಗಳ ಪ್ರಮಾಣ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಇವುಗಳಲ್ಲಿ ವಿಟಮಿನ್ ಸಿ, ವಿಟಮಿನ್ B5 ಮತ್ತು ಹಲವು ಪ್ರತಿಆಕ್ಸೀಕರಣ ಪದಾರ್ಥಗಳು ದೊರೆಯುತ್ತವೆ. ಇದನ್ನು ಜೀರ್ಣಿಸಲು ಸುಲಭವಾಗಿದ್ದು ವ್ಯಾಯಾಮಕ್ಕೂ ಮುನ್ನ ತಿನ್ನುವ ಉತ್ತಮತೆಗಳಿರುವ ಬಾಳೆಹಣ್ಣು. ಕೊನೆಯ ಹಂತದಲ್ಲಿ ಬಾಳೆಹಣ್ಣು ತುಂಬಾ ಸಿಹಿಯಾಗುತ್ತದೆ ಮತ್ತು ಮೃದುವಾಗಿರುತ್ತದೆ. ಈ ಹಂತದಲ್ಲಿ 100 ಗ್ರಾಂಗೆ ಸುಮಾರು 17 ಗ್ರಾಂ ಸಕ್ಕರೆ ಇರುತ್ತದೆ. ನಾರದ ಪ್ರಮಾಣ ಸ್ವಲ್ಪ ಕಡಿಮೆಯಾಗಬಹುದು, ಆದರೆ ಪ್ರತಿಆಕ್ಸೀಕರಣ ಪದಾರ್ಥಗಳು ಅತ್ಯಧಿಕ ಮಟ್ಟ ತಲುಪುತ್ತವೆ. ಆದ್ದರಿಂದ ಈ ಹಣ್ಣು ಮಿಶ್ರಪಾನೀಯಗಳು ಅಥವಾ ಬೇಕರಿ ಪದಾರ್ಥಗಳಲ್ಲಿ ಬಳಸಲು ಕೇವಲ ಸಾಮಾನ್ಯ ಅರಿವಿಗಾಗಿ ಮಾತ್ರ. ಇದು ವೈದ್ಯಕೀಯ ಸಲಹೆಗೆ ಪರ್ಯಾಯವಲ್ಲ. ಆರೋಗ್ಯ ಸಮಸ್ಯೆಗಳಿದ್ದರೆ ತಜ್ಞ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ಪ್ರತಿಕ್ರಿಯೆ ನೀಡಿ. ಚಂದಾದಾರರಾಗಿ ಮತ್ತು ಇನ್ನಷ್ಟು ಆರೋಗ್ಯ ಸಂಬಂಧಿತ ಮಾಹಿತಿಗಾಗಿ ನಮ್ಮನ್ನು ಅನುಸರಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.